ರಾಜ್ಯ ಅಬಕಾರಿ ಇಲಾಖೆಯಲ್ಲಾದಂತಹ ಭ್ರಷ್ಟಾಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಅಬಕಾರಿ ಹಗರಣ ಪ್ರತಿಧ್ವನಿಸಿತು. ಅಬಕಾರಿ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷದ ನಾಯಕರು ಪಟ್ಟು ಹಿಡಿದರು. ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ಇವತ್ತು ಕೊನೆ ದಿನ. ಅಬಕಾರಿ ಇಲಾಖೆಯ ಹಗರಣ ಕಲಾಪದಲ್ಲಿ ಕದನ ಆಗೋದು ಗ್ಯಾರಂಟಿ. ನಿನ್ನೆಯಿಂದಲೇ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಅಷ್ಟೇ ಅಲ್ಲ, 6,000 ಕೋಟಿ ಎಲ್ಲಿ ಹೋಯ್ತು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ನಿನ್ನೆ ನಡೆದಂತಹ ಕಲಾಪದಲ್ಲೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸಿತು. ಈ ಸಂದರ್ಭದಲ್ಲಿ ಅಬಕಾರಿ ಸಚಿವರ ರಾಜೀನಾಮೆಗೆ ಪ್ರತಿಪಕ್ಷದ ನಾಯಕರು ಪಟ್ಟು ಹಿಡಿದ್ರು. ಆದರೆ ತಿಮ್ಮಾಪುರ ಅವರು ಹೇಳ್ತಾರೆ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ. ಯಾವುದೇ ಕಾರಣಕ್ಕೂ ಪ್ರತಿಪಕ್ಷಗಳ ಹೆದರಿಕೆಗೆ ಬೆದರಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು. ಆಗ ಆಕ್ರೋಶಗೊಂಡಂತಹ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸದನದ ಬಾವಿಗೆ ಇಳಿದು ಪ್ರತಿಭಟಿಸಿದ್ರು. ಕಲಾಪವನ್ನ ಮುಂದೂಡಲಾಯಿತು. ಅಷ್ಟೇ ಅಲ್ಲ, ರಾತ್ರಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಜಾಗಟೆ ಬಾರಿಸಿ ಭಜನೆಯನ್ನ ಮಾಡಿ ವಿಭಿನ್ನವಾಗಿ ಪ್ರತಿಪಕ್ಷದ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ಕಲಾಪ ನಡೆಯೋದಕ್ಕೆ ಬಿಡಲ್ಲ ಅಂತ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ನಿನ್ನೆನೂ ಕೂಡ ವಿಧಾನಸಭೆ ಕಲಾಪದಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಪ್ರತಿಧ್ವನಿಸಿತು. ಸೊ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಇವತ್ತೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ಕಲಾಪ ನಡೆಸೋದಕ್ಕೆ ಬಿಡಲ್ಲ, ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ. ಸೊ ಇವತ್ತೂ ಕೂಡ ಸದನ ಕದನವಾಗಿ ಮಾರ್ಪಡೋದು ಗ್ಯಾರಂಟಿ. ವೇಳೆ ನಿಶ್ಚಿತವಾಗಿ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ನಿನ್ನೆ ರಾತ್ರಿ ವಿಪಕ್ಷ ನಾಯಕರೆಲ್ಲರೂ ಕೂಡ ಸದನದಲ್ಲೇ ಒಂದು ಹೋರಾಟವನ್ನು ಮಾಡಿದ್ದಾರೆ, ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಹೋರಾಟವನ್ನು ಮುಂದುವರಿಸುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಪ್ರಮುಖವಾಗಿ ಬೆಳಿಗ್ಗೆ ಕೂಡ ಆರ್ ಅಶೋಕ್ ಅವರು ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಎಲ್ಲರೂ ಮಾತನಾಡಿದ್ದಾರೆ. ಇಲ್ಲಿ ನಿನ್ನೆ ಚರ್ಚೆ ಆದಂಥ ಸಂದರ್ಭದಲ್ಲಿ ವೀಣಾ ಸಚಿವರು ತನ್ನ ಸಮರ್ಥನೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ, ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಸುಮಾರು 15-20 ನಿಮಿಷಗಳ ಕಾಲ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ವಿಪಕ್ಷದವರ ಮಾತುಗಳನ್ನು ಆಲಿಸಿದ್ರು ಕೂಡ ಅವರ ಪರವಾಗಿ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಮಾತುಗಳನ್ನು ಆಡಲಿಲ್ಲ. ಸಚಿವರು ಅಷ್ಟೇ ಉತ್ತರವನ್ನು ಕೊಟ್ಟರು. ಆದರೆ ಅವರ ಉತ್ತರಕ್ಕೆ ತೃಪ್ತಿಯನ್ನು ಪಡೆದ ವಿಪಕ್ಷ ಅವರ ರಾಜೀನಾಮೆಗೆ ಆಗ್ರಹವನ್ನು ಪಡಿಸಿತು. ಆದರೆ ಆ ಸಂದರ್ಭದಲ್ಲಿ ಸಚಿವರು ಕೊಟ್ಟಂಥ ಕೆಲವೊಂದಿಷ್ಟು ಹೇಳಿಕೆಗಳು, ಅವರು ಈ ಹಿಂದೆ ಆದಂಥ ಪ್ರಕರಣ ಎಲ್ಲವನ್ನು ಕೂಡ ತಾಳೆ ಹಾಕುವಂಥ ಒಂದು ಕೆಲಸವನ್ನು ಸಹ ಮಾಡಿದರು. ಬಿ ಜೆ ಪಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಆರೋಪಗಳು ಬಂದವು ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರ, ನಾವು ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಂಡಿದ್ದೇವೆ, ತಾವೇನು ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸಚಿವರ ನೆರವಿಗೆ ಬಂದರು. ಹಿಂದೆ ಪೊಲೀಸಲ್ಲಿ ಇಲಾಖೆಯಲ್ಲಿ ಆದಂಥ ಹಗರಣ ಇರಬಹುದು, ನೇಮಕಾತಿಯಲ್ಲಾದಂಥ ಹಗರಣ ಇರಬಹುದು, ಅರ್ಗ ಜ್ಞಾನೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರ ಹೇಳುವಂಥ ಪ್ರಶ್ನೆಯನ್ನು ಮಾಡುವುದರ ಜೊತೆಗೆ ಇನ್ನೂ ಅನೇಕ ಇಲಾಖೆಗಳಲ್ಲಾದಂಥ ಅಶೋಕ್ ಅವರಿಗೆ ಸ್ವತಃ ಒಂದು ಪ್ರಶ್ನೆಯನ್ನು ಮಾಡಿದರು. ನಿಮ್ಮ ಪಿ ಎ ಮೇಲೇ ಒಂದು ಆರೋಪಗಳು ಬಂದಿದ್ವು, ಆಗ ನೀವು ರಾಜೀನಾಮೆ ಕೊಟ್ಟಿದ್ರೆ ಹೇಳುವಂಥ ಪ್ರಶ್ನೆಯನ್ನು ಸಚಿವರು ಮಾಡುವ ಮೂಲಕ ತನ್ನ ಸಮರ್ಥನೆಯನ್ನು ಮಾಡಿಕೊಂಡ್ರು. ವಿಶೇಷವಾಗಿ ಇನ್ನೊಂದು ಅವರು ಮಾತಾಡಿದಂಥ ಸಂದರ್ಭದಲ್ಲಿ, ನಾನು ದಲಿತ ಎನ್ನುವಂಥ ಶೆಲ್ಟರನ್ನು ಪಡೆಯೋದಿಲ್ಲ, ಆದರೆ ರಾಜ್ಯಪಾಲರ ವಿಚಾರಕ್ಕೆ ಬಂದಾಗ ಸುನೀಲ್ ಕುಮಾರ್ ಅವರು ಒಬ್ಬ ದಲಿತ ವ್ಯಕ್ತಿಯನ್ನು, ಒಬ್ಬ ದಲಿತ ರಾಜ್ಯಪಾಲರನ್ನು ನೀವು ಅವಮಾನ ಮಾಡಿದ್ರೆ ಹೇಳುವಂಥ ಪ್ರಶ್ನೆಯನ್ನು ಮಾಡಿದ್ರಿ, ಆ ರೀತಿಯ ಒಂದು ಸಮರ್ಥನೆಯನ್ನು ಕೊಟ್ಟಿದ್ರಿ. ಹಾಗಿದ್ರೆ ನಾನು ಕೂಡ ಒಬ್ಬ ದಲಿತ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ
ಒಂದು ಜಾತಿಯ ಕಾರ್ಡನ್ನು ಕೂಡ ಪ್ಲೇ ಮಾಡುವ ಒಂದು ಸಂದರ್ಭ ಕೂಡ ನಿನ್ನೆ ಸದನದಲ್ಲಿ ಎದುರಾಯಿತು. ಆದರೆ ಅದಕ್ಕೂ ಕೂಡ ವಿಪಕ್ಷ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದೆ. ಸುನೀಲ್ ಕುಮಾರ್ ಈಗಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾತನಾಡಿದರು, ಜಾತಿಯನ್ನು ಮುಂದಿಟ್ಟುಕೊಂಡು ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡಿಕೊಳ್ಳೋ ಸಾಧ್ಯ ಇಲ್ಲ. ಇದರಲ್ಲಿ ನೇರವಾಗಿ ಹೈಕಮಾಂಡ್ಗೂ ಪಾತ್ರ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆದಂಥ ಸಂದರ್ಭದಲ್ಲಿ ಇಲ್ಲಿಯ ಹಣ ಅದಕ್ಕೆ ಬಳಕೆಯಾಗಿದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದರು. ವೀಣಾ, ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿಯೂ ಕೂಡ ಇದೇ ರೀತಿಯ ದೊಡ್ಡ ಗಲಾಟೆಗಳಾದವು. ಆದರೆ BJP ಆವತ್ತು ಇಷ್ಟೊಂದು ತೀವ್ರವಾದ ಹೋರಾಟವನ್ನು ಮಾಡಿರಲಿಲ್ಲ. ಇವತ್ತು ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಅಹೋರಾತ್ರಿ ಧರಣಿಯನ್ನು ಮಾಡಿದೆ, ಅವರು ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದೆ ಮತ್ತು ಇವತ್ತು ಸದನದಲ್ಲಿ ಆ ಹೋರಾಟವನ್ನು ಮುಂದುವರಿಸೋದಕ್ಕೆ ಪ್ಲಾನನ್ನು ಮಾಡಿದೆ. ಆದರೆ ಸರ್ಕಾರದ ಧೋರಣೆಯನ್ನು ನೋಡ್ತಾ ಹೋದರೆ ನಿಶ್ಚಿತವಾಗಿಯೂ ಸಚಿವರು ಯಾವುದೇ ರೀತಿಯ ರಾಜೀನಾಮೆಯನ್ನಾಗಲಿ ಅಥವಾ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಕೇಳುವಂಥ ಪ್ರಸಂಗ ಇಲ್ಲಿಯ ತನಕ ಎದುರಾದಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ಇಲ್ಲಿಯ ತನಕ ಅವರೆಲ್ಲರನ್ನ ಅಂದರೆ ಸಚಿವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋದ್ರ ಜೊತೆಗೆ ಸರ್ಕಾರ ಅವರಿಗೆ ಪರವಾಗಿ ಬಹಳ ಗಟ್ಟಿಯಾಗಿ ನಿಂತಂತೆ ಕಾಣ್ತಾ ಇದೆ. ಆದರೆ ವಿಪಕ್ಷ ಒಂದು ಅವರನ್ನು ಪ್ರಶ್ನೆ ಮಾಡಬೇಕು ಮತ್ತು ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಧರಣಿಯನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದೆ. ವೀಣಾ. ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.